ರಾಜ್ಯವೇ ಬೆಚ್ಚಿ ಬೀಳಿಸೋ ಸ್ಫೋಟಕ ಸ್ಟೋರಿ. ದೇವರಾಜಗೌಡರ ಮನೆ ನೋಡಿ ಬೆಚ್ಚಿ ಬಿದ್ದ ಪೊಲೀಸರು. ಅಷ್ಟಕ್ಕೂ ದೇವರಾಜಗೌಡರ ಮನೆಯಲ್ಲಿ ಏನೇನಿತ್ತು ಗೊತ್ತಾ? ರೇವಣ್ಣ ಕುಟುಂಬದ ವಿರುದ್ಧ ದೇವರಾಜಗೌಡರಿಗೆ ಅದೆಂತ ಸೇಡಿರಬೇಕು. ಡಿಕೆ ಶಿವಕುಮಾರ್ ಕುಮಾರಸ್ವಾಮಿಗೆ ಸಂಬಂಧಿಸಿದ ಮೆಗಾ ಸ್ಟೋರಿ ಇದು ಬರೀ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಸ್ಟೋರಿ ಮಾತ್ರವಲ್ಲ. ದೇವರಾಜಗೌಡರ ಬಳಿ ಇನ್ನು ಯಾರ್ಯಾರ ಪೆನ್ ಡ್ರೈವ್ ಇದೆ ಗೊತ್ತಾ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ದೇವರಾಜಗೌಡರ ಪೆನ್ ಡ್ರೈವ್ ಕಹಾನಿ. ದೇವರಾಜಗೌಡರ ಮನೆ ನೋಡಿ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ದೇವರಾಜಗೌಡರ ಮನೆಯಲ್ಲಿ ಬರೋಬ್ಬರಿ 80 ಪೆನ್ ಡ್ರೈವ್ಗಳು ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಪೆನ್ ಡ್ರೈವ್ಗಳು ಪತ್ತೆ. ಬರೀ ಪೆನ್ ಡ್ರೈವ್ಗಳು ಮಾತ್ರವಲ್ಲ, ಆಡಿಯೋ ಕ್ಲಿಪ್ಗಳು ಪತ್ತೆಯಾಗಿದೆ. ಪೆನ್ ಡ್ರೈವ್ ಆಡಿಯೋ ಕ್ಲಿಪ್ಗಳನ್ನ ನೋಡಿ ಪೊಲೀಸರೇ ಕಂಗಾಲು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರೋ 4 ಆಡಿಯೋಗಳು ಪತ್ತೆ. ಏನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿರೋ 18 ಆಡಿಯೋಗಳು ಪತ್ತೆಯಾಗಿದೆ. ದೇವರಾಜಗೌಡರ ಜೊತೆ ಮಾತನಾಡಿರೋ ಡಿಕೆಶಿ ಎಚ್.ಡಿ.ಕೆ ಆ 22 ಆಡಿಯೋಗಳಲ್ಲಿ ಏನಿದೆ? ಯಾರ ವಿರುದ್ಧ ನಡೆದ ಪಿತೂರಿ ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸ್ಟೋರಿ. ದೇವರಾಜಗೌಡರು ಅರೆಸ್ಟ್ ಆಗಿದ್ದಾರೆ. ಅವರ ಮನೆ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಅವರ ಮನೆಯಲ್ಲಿ ಏನೇನಿದೆ ಗೊತ್ತಾ? ರೇವಣ್ಣ ಕುಟುಂಬದ ವಿರುದ್ಧ ಇವರಿಗೆ ಯಾವ ಸೇಡಿದೆ ಅನ್ನೋ ಪ್ರಶ್ನೆಗಳ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಸಂಬಂಧಿಸಿದಂತಹ ಮೆಗಾ ಸ್ಟೋರಿ ಇದೆ. ಯಾಕಂತಂದ್ರೆ ಇದು ಕೇವಲ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಸ್ಟೋರಿ ಮಾತ್ರವಲ್ಲ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ದೇವರಾಜಗೌಡರ ಸಂಬಂಧಪಟ್ಟಂತೆ ಒಂದು ಪೆನ್ ಡ್ರೈವ್ ಕಹಾನಿ ಇದು. ದೇವರಾಜಗೌಡರ ಮನೆಯಲ್ಲಿ ಪೊಲೀಸರು ನೋಡಿ ಬೆಚ್ಚಿ ಬೀಳಿದ್ದಾರೆ. ಬರೋಬ್ಬರಿ 80 ಪೆನ್ ಡ್ರೈವ್ಗಳು ಪತ್ತೆ. ಅದರ ಜೊತೆಯಲ್ಲಿ ಪೆನ್ ಡ್ರೈವ್ ಹಾಗೂ ಆಡಿಯೋ ಕ್ಲಿಪ್ಗಳು ಪತ್ತೆಯಾಗಿದೆ. ಅದು ಯಾರದ್ದು? ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರ ಆಡಿಯೋ ಕ್ಲಿಪ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ಇದು ಯಾರ ಬಗ್ಗೆ ಪಿತೂರಿಯನ್ನ ಆಗ್ತಾ ಇದೆ? ಇನ್ನು ಹಾಗಾದ್ರೆ ಆ 22 ಆಡಿಯೋಗಳಲ್ಲಿ ಏನೇನಿದೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ಫೋಟಕ ಸುದ್ದಿ ಇದು.